ಇನ್ನು ರಾಜ್ಯದಲ್ಲಿ ಗುಟ್ಕಾ ಮಾರಾಟ ನಿಷೇಧದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶ ವಾಪಸ್ ಪಡೆಯೋದಕ್ಕೆ ಸಿಎಂ ಡಿಕೆ ಸೂಚನೆ ಕೊಟ್ಟಿದ್ದಾರೆ. ಗುಟ್ಕಾ ನಿಷೇಧ ಆದೇಶವನ್ನ ಶೀಘ್ರದಲ್ಲೇ ವಾಪಸ್ ಪಡೆಯಲಾಗುತ್ತೆ. ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ. ಈ ಗುಟ್ಕಾ ಬ್ಯಾನ್ ನಿಷೇಧಕ್ಕೆ ಬಹುತೇಕ ಶಾಸಕರಿಂದ ವಿರೋಧ ಅಸಮಾಧಾನ ಇತ್ತು. ಅದು ಪಕ್ಷಾತೀತವಾಗಿ ಕಾಂಗ್ರೆಸ್ನ ಶಾಸಕರ ವಿರೋಧ ಕೂಡ ಇತ್ತು. ರಾಜ್ಯದಲ್ಲಿ ಗುಟ್ಕಾ ಮಾರಾಟ ನಿಷೇಧ ಮಾಡುವಂತಹ ನಿರ್ಧಾರಕ್ಕೆ ಬಂದಿತ್ತು ಸರ್ಕಾರ. ಬ್ಯಾನ್ ನಿರ್ಧಾರಕ್ಕೆ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಇತ್ತು. ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ರನ್ನ ಹಿರಿಯ ಶಾಸಕರು ಭೇಟಿಯಾಗಿದ್ರು. ಕೂಡಲೇ ಈ ಆದೇಶವನ್ನ ಹಿಂಪಡಿಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ರು. ಈ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ ಅಂತ ಸಿಎಂ ಡಿಕೆಶಿ ಹೇಳಿದ್ರು. ಬಳಿಕ ಸಂಪುಟ ಸಭೆ ನಡೀತು. ಅದರಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ. ಗುಟ್ಕಾ ನಿಷೇಧ ಆದೇಶ ಹೇಗ್ ಮಾಡಿದ್ರಿ ಅಂತ ಸಿಎಂ ಪ್ರಶ್ನಿಸಿದ್ದ. ಆರೋಗ್ಯ ಇಲಾಖೆ ಕಾರ್ಯದರ್ಶಿಗೆ ಸಿಎಂ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನನಗೆ ಮಾಹಿತಿ ಇರಲಿಲ್ಲ ಅಂತ ಹೇಳ್ತಾ ಇರೋದು. ಇಂಥ ಗಂಭೀರ ಆದೇಶ ನನ್ನ ಗಮನಕ್ಕೆ ತರದೆ ಹೇಗ್ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ದೊಡ್ಡ ನಿರ್ಣಯ ಮಾಡುವಾಗ ನನ್ನ ಗಮನಕ್ಕೆ ತರಬೇಕು, ನನಗೇ ಗೊತ್ತಿಲ್ಲ ಇಷ್ಟು ದೊಡ್ಡ ಆದೇಶ ಆಗಿದೆ ಅಂದರೆ ಅದು ಹೇಗೆ ಸಾಧ್ಯ ಅಂತ ಆರೋಗ್ಯ ಇಲಾಖೆ ಕಾರ್ಯದರ್ಶಿಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಗರಂ ಆಗಿದ್ದಾರೆ. ಸುಮಾರು 7-8 ಜಿಲ್ಲೆಯ ರೈತರ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತ ಸಿಎಂ ಹೇಳಿರೋದು. ಹೀಗಾಗಿ ಆದೇಶವನ್ನು ವಾಪಸ್ ಪಡ್ಕೊಳ್ಬೇಕು ಅಂತ ಕೂಡ ಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಗುಟ್ಕಾ ನಿಷೇಧ ಆದೇಶ ಶೀಘ್ರದಲ್ಲೇ ಸರ್ಕಾರ ಹಿಂಪಡೆದುಕೊಳ್ಳುತ್ತೆ. ಡೀಟೇಲ್ಸ್ ಕೊಡ್ತಾರೆ ಪ್ರಮೋದ್, ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಈಗ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಒಂದು ಈ ರೀತಿಯ ಪ್ರಮುಖ ಆದೇಶ ಆಗುತ್ತೆ, ಆಮೇಲೆ ಸ್ವಪಕ್ಷದ ಶಾಸಕರೇ ಭೇಟಿಯಾಗಿ ಅಸಮಾಧಾನ ತೋಡ್ಕೊಂಡ ನಂತರ ಮುಖ್ಯಮಂತ್ರಿಗಳು ಗರಂ ಆಗಿ ಆದೇಶ ಹಿಂಪಡೆದುಕೊಳ್ಳೋದಕ್ಕೆ ಹೇಳ್ತಾರೆ. ಏನು ಮಿಸ್ಕಮ್ಯುನಿಕೇಶನ್ ಅನ್ಕೋಬೇಕಾ, ಹೇಗೆ ಭಾವಿಸ್ಬೇಕಿದನ್ನ ಅಂತ? ವಿಜಯ್, ಸಹಜವಾಗಿ ಇಲಾಖಾ ಮಟ್ಟದಲ್ಲಿ ಕೆಲವೊಂದಿಷ್ಟು ಆದೇಶಗಳಾಗತ್ತೆ. ಆದರೆ ನಿನ್ನೆ ನಡೆದಂಥ ಒಂದಿಷ್ಟು ಬೆಳವಣಿಗೆಗಳು ಇದು ಯಾಕೆ ಅಷ್ಟು ಮಹತ್ವದ್ದು, ಯಾಕೆ ದೊಡ್ಡದು ಅನ್ನುವಂಥದ್ದನ್ನು ಸಾರಿ ಹೇಳುತ್ತೆ. ವೆರಿ ಇಂಪಾರ್ಟೆಂಟ್ಲಿ ನಿನ್ನೆ ಸದನ ನಡೀತಾ ಇರುವಂಥ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳನ್ನು 5-6 ಜನ ಪ್ರಮುಖ ಶಾಸಕರು, ಕಾಂಗ್ರೆಸ್ನ ಹಿರಿಯ ಶಾಸಕರು ಭೇಟಿಯಾಗಿ ಒಂದು ಮನವಿಯನ್ನು ಮಾಡ್ತಾರೆ. ಅವರ ಮನವಿಯಲ್ಲಿ ಪ್ರಮುಖವಾಗಿ ಅಡಿಕೆ ಬೆಳೆಗೆ ಸಂಬಂಧಪಟ್ಟಂತೆ ಒಂದು ಆದೇಶ ಆಗೋಗಿದೆ. ಅಡಿಕೆ ಬೆಳೆಗಾರರಿಗೆ ಹೊಡೆತ ಬೀಳುವಂಥ ಆದೇಶ. ಈ ಗುಟ್ಕಾ ನಿಷೇಧ ಮಾಡೋದ್ರಿಂದ ಅನೇಕ ಭಾಗಗಳಲ್ಲಿ, ಸಾಮಾನ್ಯವಾಗಿ ಅಡಿಕೆ ಅಂದರೆ ಅದು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕರಾವಳಿ ಭಾಗದ ಬೆಳೆ ಮಾತ್ರ ಅಂದ್ಕೊಂಡಿರ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಕಮರ್ಷಿಯಲ್ ಕ್ರಾಪ್ ಆಗಿರುವಂಥ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಇವನ್ ತುಮಕೂರುವರೆಗೂ ಕೂಡ ಈ ಒಂದು ಬೆಳೆಯನ್ನು ಬೆಳೆಯಲಾಗ್ತಾ ಇದೆ. ಹೀಗಾಗಿ ಕಮರ್ಷಿಯಲ್ ಕ್ರಾಪ್ ಆಗಿ ಮಾರ್ಪಾಟಾಗಿದೆ. ಈಗ ಗುಟ್ಕಾ ನಿಷೇಧ ಮಾಡೋದ್ರಿಂದ ಆ ಭಾಗದ ಸುಮಾರು 8-10 ಜಿಲ್ಲೆಯ ರೈತರ ಮೇಲೆ ಹೊಡೆತ ಬೀಳುತ್ತೆ. ಈ ಎಲ್ಲ ವಿಚಾರವನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಗಮನಕ್ಕೆ ಈ ಎಲ್ಲ ಶಾಸಕರು ತರ್ತಾರೆ. ತಂದಂಥ ಸಂದರ್ಭದಲ್ಲಿ ಕೂಡ ವಿವರವಾಗಿ ಕೇಳ್ತಾರೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ನನಗೆ ಈ ಆದೇಶದ ಬಗ್ಗೆ ಮಾಹಿತಿ ಇರಲಿಲ್ಲ, ನನಗೆ ಸಂಪೂರ್ಣವಾದಂಥ ನನ್ನ ಗಮನಕ್ಕೆ ವಿಚಾರವನ್ನು ತಂದು ಮಾಡಿರಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಆ ಸಂದರ್ಭದಲ್ಲಿ ಶಾಸಕರಿಗೆ ಹೇಳ್ತಾರೆ. ಅದಾದ ಬಳಿಕ ನಿನ್ನೆ ಸಂಜೆ ನಡೆದಂಥ ಸಂಪುಟ ಸಭೆಯಲ್ಲಿ ಈ ವಿಚಾರ ಚರ್ಚೆ ಆಗಿದೆ. ಈ ಗುಟ್ಕಾ ನಿಷೇಧಕ್ಕೆ ಸಂಬಂಧಪಟ್ಟಂಥ ವಿವರವನ್ನು ಮುಖ್ಯಮಂತ್ರಿಗಳು ಕೇಳಿದಂಥ ಸಂದರ್ಭದಲ್ಲಿ ವಿವರ ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಕೊಟ್ಟಿಲ್ಲ. ಅದರಲ್ಲೂ ಕೂಡ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಯನ್ನು, ಪ್ರಧಾನ ಕಾರ್ಯದರ್ಶಿಯನ್ನು ವಿವರವಾಗಿ ಕೇಳ್ತಾರೆ. ಹೇಗೆ ಈ ಆದೇಶ ಆಯಿತು, ಯಾವ ಆಧಾರದಲ್ಲಿ ಆದೇಶ ಆಯಿತು, ಯಾವ ಕಾರಣಕ್ಕೆ ಆದೇಶ ಆಯಿತು ಅಂತ. ಆ ಒಂದು ವಿವರ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಸಿಡಿಮಿಡಿಗೊಂಡರು, ಸಾಕಷ್ಟು ಸಿಟ್ಟಾಗಿದ್ದರು ಅಧಿಕಾರಿಗಳ ಮೇಲೆ. ಯಾಕೆಂದರೆ ಇಂಥ ಮಹತ್ವದ ನಿರ್ಧಾರ ಅಂದರೆ ಸುಮಾರು 10 ಜಿಲ್ಲೆಯ ರೈತರ ಬದುಕಿನ ಮೇಲೆ ಪರಿಣಾಮ ಬೀರುವಂಥ ವಿಚಾರ. ಜೊತೆಗೆ ಈಗಾಗಲೇ ಅಡಿಕೆ ನಿಷೇಧದಿಂದ ಏನಾಗುತ್ತೆ, ಸಾಕಷ್ಟು ವ್ಯಾಪಾರಿಕವಾಗಿ ಕೂಡ ಜೊತೆಗೆ ವ್ಯಾವಹಾರಿಕವಾಗಿ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ. ಈಗಾಗಲೇ ಏರುಪೇರು ಆಗುತ್ತೆ, ಬಿಸ್ನೆಸ್ಗಳು ಕೊಲಾಪ್ಸ್ ಆಗುತ್ತೆ. ಅನೇಕ ಬೆಳೆಗಾರರಿಗಾಗಲೇ ಬ್ಯಾಂಕ್ನಲ್ಲಿ ಸಾಲ ತೆಗೆದುಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಅಡಿಕೆ ಆಧಾರಿತ ಅನೇಕ ಉದ್ಯಮಗಳಿಂದ ಅವರಿಗೂ ಕೂಡ ಹೊರತು ಬೀಳುವಂಥ ಸಾಧ್ಯತೆ ಇರುತ್ತೆ. ಎಲ್ಲ ಕಾರಣಗಳಿಗೋಸ್ಕರ ಅತ್ಯಂತ ಮಹತ್ವದಂಥ ನಿರ್ಧಾರ. ಸಾಮಾನ್ಯವಾಗಿ ನಾವು ಇನ್ನಿತರ ಆಹಾರ ಪದಾರ್ಥಗಳ ಮೇಲೆ ಯಾವ ರೀತಿ ನಿಷೇಧ ಹೇಳ್ತಿರೋ ಅದನ್ನು ತತ್ಕ್ಷಣಕ್ಕಾಗಿ ಗುಟ್ಕಾ ನಿಷೇಧ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಅಫ್ಕೋರ್ಸ್ ಗುಟ್ಕಾ ನಿಷೇಧ ಮಾಡೋದು ಒಳ್ಳೆಯದು ಆರೋಗ್ಯಕರ ದೃಷ್ಟಿಯಿಂದ ಆಗಿದ್ರೂ ಕೂಡ ಇದರ ಹಿಂದೆ ಬೇರೆ ಬೇರೆ ಆಯಾಮ ಇದೆ. ಇದರಿಂದ ಒಂದು ಕೃಷಿ ಆಯಾಮ ಇದೆ, ಇದರಿಂದ ಒಂದು ರಾಜಕೀಯದ ಆಯಾಮ ಇದೆ, ಇದರಿಂದ ಒಂದು ಉದ್ಯಮದ ಆಯಾಮ ಇದೆ, ಇದರಿಂದ ಒಂದು ವ್ಯಾಪಾರದ ಆಯಾಮ ಇದೆ, ಇದರ ಹಿಂದೆ ಒಂದು ಬ್ಯಾಂಕ್ನ ಆಯಾಮ ಇದೆ. ಅದರಲ್ಲೂ ಕೂಡ ಚನ್ನಗಿರಿ ಅಂತ ಕ್ಷೇತ್ರದಲ್ಲಿ ದೊಡ್ಡ ಸೊಸೈಟಿಗಳೇ ಇವೆ. ಹಾಗೆ ಇದೆಲ್ಲವೂ ಕೂಡ ದೊಡ್ಡ ಪರಿಣಾಮ ಬೀರುತ್ತೆ. ಈ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ವಿವರವಾಗಿ ಕೇಳಿದ್ದಾರೆ. ವಿವರ ಕೇಳಿದಂಥ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡದೇ ಇದ್ದಾಗ ಅವರು ಕೂಡ ಗರಂ ಆಗಿದ್ದಾರೆ. ಜೊತೆಗೆ ತತ್ಕ್ಷಣಕ್ಕೆ ಕೂಡಲೇ ಈ ಒಂದು ಆದೇಶವನ್ನು ವಾಪಸ್ ಪಡೆಯುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಬಹುತೇಕ ಇವತ್ತು ಅಥವಾ ನಾಳೆ ಒಳಗಡೆ ಗುಟ್ಕಾ ನಿಷೇಧ ವಾಪಸಾತಿ ಆದೇಶ ಬಂದರೂ ಕೂಡ ಅಚ್ಚರಿ ಇಲ್ಲ.
ಜೊತೆಗೆ ಮುಂದಿನ ದಿನಗಳಲ್ಲಿ ಅತ್ಯಂತ ಪ್ರಮುಖ ನಿರ್ಧಾರಗಳು ಯಾವುದೇ ಇಲಾಖೆಗೆ ಸಂಬಂಧಪಟ್ಟಿದ್ದಿರ್ಬೋದು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಗಮನಕ್ಕೆ ತಂದು ಮಾಡಿ ಅಂತ ಒಂದು ಸೂಚನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ವಿಜಯ್, ಥ್ಯಾಂಕ್ ಯು ಪ್ರಮೋದ್.